ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವಿನ ತಿಕ್ಕಾಟ ತಾರಕಕ್ಕೇರಿದೆ. ದ್ವೇಷ ಭಾಷಣ ಮಸೂದೆ ರಾಷ್ಟ್ರಪತಿಗಳ ಅಂಗಳ ತಲುಪಿದ್ದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಮತ್ತೊಂದೆಡೆ ವಿಧಾನಸಭೆ ಕಲಾಪದಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ಭಾರಿ ವಾಕ್ ಸಮರ ನಡೆದಿದೆ. ಇವತ್ತಿನ ವಿಧಾನಮಂಡಲ ಅಧಿವೇಶನ ಜೊತೆಗೆ ರಾಜಕಾರಣ ಬೇರೆ ಬೇರೆ ಹಾಗೆ ರಾಜ್ಯ ದೇಶ ವಿದೇಶದ ಸುದ್ದಿಗಳನ್ನ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ನೋಡೋಣ. ಕಡೆವರೆಗೂ ಈ ಪ್ರೈಮ್ ಟೈಮ್ ನ್ಯೂಸ್ ನೋಡಿ. ನಮಸ್ಕಾರ, ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಂಡಿಸಿದ್ದ ದ್ವೇಷ ಭಾಷಣ ಮಸೂದೆ ರಾಷ್ಟ್ರಪತಿಗಳ ಅಂಗಳಕ್ಕೆ ತಲುಪಿದೆ. ಇದು ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವಿನ ಸಂಘರ್ಷವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ. ಮಸೂದೆಗೆ ಅಂಕಿತ ಹಾಕೋಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನಿರಾಕರಿಸಿದ್ರು. ತಮ್ಮ ನಿರ್ಧಾರಕ್ಕೆ ಸ್ಪಷ್ಟನೆಯಾಗಿ 28 ಪ್ರಮುಖ ಕಾರಣಗಳನ್ನು ಉಲ್ಲೇಖಿಸಿದ್ರು. ಮಸೂದೆಯಲ್ಲಿ ಹಲವಾರು ಕಾನೂನು ತೊಡಕುಗಳಿವೆ. ಇದು ಮಿತಿ ಮೀರಿದ ಭಯಾನಕ ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಇದೆ. ಇಂತಹ ಮಸೂದೆ ಜಾರಿಯಾದರೆ ಚಿಂತನೆಗಳ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಅಂತ ರಾಜ್ಯಪಾಲರು ಅಭಿಪ್ರಾಯವನ್ನು ಪಟ್ಟಿದ್ರು. ದ್ವೇಷ ಭಾಷಣ ಬರೀ ಬಿಜೆಪಿಯವರು ಮಾಡಿದ್ರನ್ನ ಜನಾರ್ದನ್ ರೆಡ್ಡಿ ವಿರುದ್ಧ ಮಾತಾಡಿದ್ರು ಭರತ್ ರೆಡ್ಡಿ, ಬಳ್ಳಾರಿ MLA. ಆಗ ಭರತ್ ರೆಡ್ಡಿ ಅವ್ರನ್ನೂ ಹಾಕ್ತೀರಾ ಒಳಗಡೆಗೆ, ಅವ್ರ ಮೇಲೆ ಇದು ಪ್ರಯೋಗ ಆಗತ್ತಾ? ಸೊ ಇಂದಷ್ಟು ಪ್ರಶ್ನೆಗಳನ್ನ ಬಿಜೆಪಿಯವರು ಕೇಳ್ತಾ ಇದ್ರು. ಸೊ ಆಗ ಅದು ಅಂದರೆ ರಾಜಕೀಯವಾಗಿ ದುರ್ಬಳಕೆ ಆಗುವಂಥ ಆತಂಕವನ್ನು ಬಿಜೆಪಿಗರು JDSನವರು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಪಾಲರು ಅದನ್ನು ಹೇಳ್ತಾವ್ರೆ. ಇನ್ನೊಂದು ಕಡೆ ಗವರ್ನರ್ ರಾಜ್ಯಪಾಲರ ವಿರುದ್ಧ ಡಾಕ್ಟರ್ G. ಪರಮೇಶ್ವರ್ ಗರಂ ಆಗವ್ರೆ. ಯಾಕೆ? ಈ ದ್ವೇಷ ಭಾಷಣ ಮಸೂದೆ ನೆನೆಗುದ್ದಿಗೆ ಬೀಳಬೇಕು, ಇದು ಜಾರಿಯಾಗಬಾರ್ದು ಎಂಬ ಉದ್ದೇಶದಿಂದ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ಹೀಗಂತ ದ್ವೇಷ ಭಾಷಣ ಮಸೂದೆಗೆ ಸಹಿ ಹಾಕದ ಗವರ್ನರ್ ಕ್ರಮದ ವಿರುದ್ಧ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಸೂದೆಯಲ್ಲಿನ 28 ಅಂಶಗಳನ್ನು ರಾಜ್ಯಪಾಲರು ಪ್ರಶ್ನೆ ಮಾಡಿದ್ದಾರೆ. ಅದನ್ನು ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಏನು ಬೇಕಾದರೂ ಮಾತನಾಡಬಹುದಾ? ಸಮುದಾಯಗಳನ್ನು ದೂಷಣೆ ಮಾಡೋದು, ವೈಯಕ್ತಿಕವಾಗಿ ಮಾತನಾಡೋದು ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ದ್ವೇಷ ಭಾಷಣದ ಮಸೂದೆ ತಂದಿದ್ದೇವೆ. ರಾಷ್ಟ್ರಪತಿಗಳು ಪರಿಶೀಲನೆ ನಡೆಸಿ ವಾಪಸ್ ಕೊಟ್ಟರೆ ಬದಲಾವಣೆ ಮಾಡಿ ಕಳಿಸ್ತೇವೆ ಅಂತ ಪರಮೇಶ್ವರ್ ಹೇಳಿದರು. ಒಂದು ಮಸೂದೆಗಳು ಎಲ್ಲವೂ ಕೂಡ ಸಮಾಜದ ಒಳಿತಿಗಾಗಿ ಇದ್ದರೆ ಆಗತ್ತೆ. ಯಾರನ್ನೋ ಕಟಾಕಕ್ಕೆ, ಎದುರಾಳಿಗಳನ್ನ ಮಠ ಹಾಕಕ್ಕೆ ಬಳಸೋದು ತಪ್ಪಾಗತ್ತೆ. ಬಟ್ ಪರಮೇಶ್ವರ್ ಬಗ್ಗೆ ನಂಗೆ ಇಟ್ಸ್ ಗುಡ್ ಒಪಿನಿಯನ್. ಪರಮೇಶ್ವರ್ ಸತ್ಯ ಇದ್ರೆ ಸತ್ಯ ಅಂತಾರೆ, ಸುಳ್ಳಿದ್ರೆ ಸುಳ್ಳು ಅಂತಾರೆ. ಪರಮೇಶ್ವರ್ ಇತರೆ ರಾಜಕಾರಣಿಗಳ ರೀತಿ ನಾನು ಹೇಳಿದ್ದೇ ಕರೆಕ್ಟು, ನೀವು ಹೇಳೋದಲ್ಲ ಸುಳ್ಳು ಅಂತ ಮೊಂಡವಾದ ಮಾಡೋದಿಲ್ಲ ಮನುಷ್ಯ. ಸೊ ಹಾಗಾಗಿ ಒಳ್ಳೇದನ್ನ ಸ್ವೀಕಾರ ಮಾಡಬೇಕಾಗತ್ತೆ. ಬಟ್ ಅಲ್ಲಿರೋ ಕೆಲವು ಅಂಶಗಳ ಬದಲಾವಣೆಗೆ ಅಂತ ಏನಾರು ಕೇಳ್ಪಟ್ರೆ ಬರೀ BJPಯವ್ರು ಬೈದರೆ, ದಳದವ್ರು ಬೈದರೆ ಇವ್ರನ್ನ ಒಳಗೆ ಹಾಕೋದು, ಕಾಂಗ್ರೆಸ್ ಅವ್ರು ಬೈದರೆ ಹಾಕಂಗಿಲ್ಲ. BJPಯವ್ರ ಸರ್ಕಾರ ಬಂದಾಗ ಕಾಂಗ್ರೆಸ್ನವ್ರ ಒಳಗಡೆ ಹಾಕೋದು. ಅಂದರೆ ಲೈಕ್ ಇದು ಕೆಟ್ಟ ರಾಜಕೀಯಕ್ಕೆ ನಾಂದಿ ಆಗಬಾರ್ದು ಅನ್ನೋ ಲೆಕ್ಕಾಚಾರಗಳಿದೆ. ಬಟ್ ಗೊತ್ತಿಲ್ಲ ಇದೇನಾಗುತ್ತೆ ಅಂತ. ಬಟ್ BJPಗೆ ಆತಂಕ ಅದು, ಇವೆಲ್ಲ ರಾಜಕೀಯವಾಗಿ ದುರ್ಬಳಕೆ ಆಗ್ಬಿಡುತ್ತೆ ಅಂತ. ಅದೆಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದನ್ನ ಅದು ಬಂದ ಮೇಲೆ ಗೊತ್ತಾಗುತ್ತೆ. ನಂತರ ಇವ್ರ ಸರ್ಕಾರ ಬಂದು ಇವ್ರು ಚೇಂಜ್ ಮಾಡ್ಬೋದಲ್ಲ. ಆಮೇಲೆ ಅಯ್ಯೋ ದೇವ್ರೆ ಏನೇನೋ ಮಾಡೋರಂತೆ, ಇದು ಮಾಡಲ್ವಾ? ವಿಪಕ್ಷಗಳ ಅಸಹಾಯಕ CM ಎಂಬ ವ್ಯಂಗ್ಯಕ್ಕೆ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಅಸಹಾಯಕ CM ಅಂತ ವಿಪಕ್ಷದವರು ಕರೆದಿರೋದಕ್ಕೆ ಕೆಂಡಾಮಂಡಲರಾಗಿದ್ದಾರೆ. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಉತ್ತರ ನೀಡುವಾಗ ಖಡಕ್ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸಂವೇದನೆ ಇಲ್ಲ, ಅಸಹಾಯಕ ಮುಖ್ಯಮಂತ್ರಿ ಎಂದಿದ್ದ ಸುನಿಲ್ ಕುಮಾರ್ ಹೇಳಿಕೆ ಉಲ್ಲೇಖಿಸಿ ಒಮ್ಮೊಮ್ಮೆ ಅಸಹಾಯಕತೆ ವ್ಯಕ್ತಪಡಿಸುವ ಸ್ಥಿತಿ ನಿರ್ಮಾಣವಾಗುತ್ತೆ, ಅಸತ್ಯದ ಎದುರು ಸತ್ಯ ಅಸಹಾಯಕತೆ ಆಗುತ್ತೆ ಅಂತ ತಿರುಗೇಟನ್ನು ಕೊಟ್ಟರು. ಸಮ್ಟೈಮ್ ಅಸಹಾಯಕತೆ ವ್ಯಕ್ತಪಡಿಸ್ಬೇಕಾಗುತ್ತೆ. ಸ್ಟ್ರಾಂಗ್ ಆಗಿರೋಕ್ಕಾಗಲ್ಲ ಯಾರೂ. ಮಾತಾಡಲಿ ನರೇಂದ್ರ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ BJP ನಾಯಕರು, ಅಸಹಾಯಕತೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಸಿದ್ದರಾಮಯ್ಯ ಮಾತಾಡೋಕ್ಕಾಗಲ್ಲ, ಅಸಹಾಯಕತೆ. ಎಲ್ಲವನ್ನೂ ಅವ್ನು ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯನವರು 2013ರಿಂದ 2018 ಹುಲಿ ಟೈಪ್ ಇದ್ರು, ಆದರೆ ಅವರೆಲ್ಲ ಟಗ್ರು ಅನ್ನೋರು ಅಭಿಮಾನಿಗಳು. ಈಗ ದೇವರಾಜ್ ಅರಸು ಅವರು ದಾಖಲೆ ಮುರಿದಿದ್ದಾರೆ. ಒಳಿತಿಗಿಂತ ದಾಖಲೆಗಾಗಿ ಕೆಲಸ ಮಾಡ್ತಾರೆ ಅನ್ನೋದು BJPಗರ ಆರೋಪ. ಅದು BJPಗರದ್ದು ಬಿಡಿ. ಬಟ್ ಸಿದ್ದರಾಮಯ್ಯ ಅವ್ರ ಅಸಹಾಯಕತೆ ಇದೆಯಾ? ಕಂಪೇರ್ಡ್ ಟು 13-18 ಅವ್ರ ಸರ್ಕಾರ ಇತ್ತಲ್ಲ, ಅದೊಂಥರ ಕುಮಾರಸ್ವಾಮಿ ಅವರು 2020 ಗೋಲ್ಡನ್ ಪೀರಿಯಡ್ ಅಂತ ಕರೀತಾರೆ. ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸದಲ್ಲಿ ಏನಾದ್ರು ನೆನಪುಳಿಯುವಂಥ ಅಧಿಕಾರ ಅಂದರೆ 2013ರಿಂದ 2018. ಬಟ್ ಇತ್ತೀಚಿನ ದಿನಗಳ ಭ್ರಷ್ಟಾಚಾರದ ಆರೋಪಗಳು,
ಅವ್ರ ಮಗನ ಮೇಲೆ ಬರುವಂಥ ಒಂದಷ್ಟು ಆರೋಪಗಳು, ಕಲೆಕ್ಷನ್ ಮಾಡ್ತಾರೆ, ಇಷ್ಟು ಫಿಕ್ಸ್ ಮಾಡೋರು ಅನ್ನೋ ಆರೋಪಗಳು, ಬೇರೆ ಬೇರೆ, ಆಮೇಲೆ ಆಡಿಯೋಗಳೆಲ್ಲ ವೈರಲ್ ಆಗಿದ್ದು. ಸೊ ಹಾಗಾಗಿ 2023 ಇವತ್ತಿನ ತನಕ ಇರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಈ ಹಿಂದಿನ ಇಮೇಜ್ ಇಲ್ಲ. ಸೊ ಹಾಗಾಗಿ ಅಸಹಾಯಕತೆ ಇರಬಹುದು, ಎಲ್ಲ ವಿಷಯದಲ್ಲೂ ಇಲ್ಲ. ಈಗಲೂ ಸಿದ್ದರಾಮಯ್ಯನವ್ರಿಗೆ ಆ ಗತ್ತು ಗೈರತ್ತು ಒಂದು ಸ್ವಲ್ಪ ತಾಕತ್ತಿದೆ, ಇಲ್ಲ ಅಂತೇನಿಲ್ಲ. ಬಟ್ ಮೊದಲಿನ ಜೋಶ್ ಇಲ್ಲ ಅಷ್ಟೇ. ಸಿದ್ದರಾಮಯ್ಯ ಸಕ್ಕರೆ ಆದರೆ DKಶಿ ಹಾಲಾಹಲ. ಈಗಂತ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಚಾಟಿ ಬೀಸಿದ್ರು. ಈ ಸರ್ಕಾರದಲ್ಲಿ ಪವರ್ ಪಾಲಿಟಿಕ್ಸ್ ನಿಲ್ಲದೇ ಇದ್ರೆ ಯಾವುದೇ ಕೆಲಸ ನಡೆಯಲ್ಲ. ನಾವೇನಾದರೂ ರೇಗಿಸಿದ್ರೆ ನಾವು ಹಾಲು ಸಕ್ಕರೆ ರೀತಿ ಇದ್ದೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಸಿದ್ದರಾಮಯ್ಯನವರು ಸ್ವಲ್ಪ ಸಕ್ಕರೆ ಗುಣ, DKಶಿ ಹಾಲು. ಈಗ ಹಾಲು ಹೋಗಿ ಹಾಲಾಹಲ ಆಗಿಬಿಟ್ಟಿದೆ. 3 ದಿನ 4 ದಿನ ಫುಲ್ ಡೆಲ್ಲಿ ಆದರೂ ಆಗಲಿಲ್ಲ. ಬಳಿಕ ಟ್ವೀಟ್ ಮೇಲೆ ಟ್ವೀಟ್, ಪ್ರಾರ್ಥನೆ ಸೋತ್ರು ಪ್ರಯತ್ನ ಸೋಲಿಲ್ಲ ಅಂತ ಟ್ವೀಟ್, ಹೋದ ದೇವಸ್ಥಾನಗಳಲ್ಲಿ ಹಾಲಿನ ಅಭಿಷೇಕ, ಇವರಿಂದಲೇ ನಂದಿನಿಗೆ ಒಳ್ಳೆ ಡಿಮ್ಯಾಂಡ್ ಬಂದಿದೆ ಅಂತ DK ಶಿವಕುಮಾರ್ ಕಾಲೆಳೆದ್ರು. ಅದು ಆರ್ ಅಶೋಕ್ ಒಂಥರ ಲಕ್ಕಿ ಪರ್ಸನ್. 1996 ಸಂದರ್ಭದಲ್ಲಿ ಕನಕಪುರ ಲೋಕಸಭಾ ಸಂಸದರಾಗ್ತಾರೆ 94 ಶ್ರೀನಿವಾಸ್ ಅವರು. ಆ ಶ್ರೀನಿವಾಸ್ ಅವ್ರ ಜಾಗ ತೆರವಾಗುತ್ತೆ ಉತ್ತರಹಳ್ಳಿ. ಅವತ್ತು ಅಶೋಕ್ ಬೈ ಎಲೆಕ್ಷನ್ MLA. ಯಡಿಯೂರಪ್ಪನವರ ಸರ್ಕಾರದ ಅವಧಿಯಲ್ಲಿ ಆ 3 ಜನ DCM ಆಗ್ತಾರೆ. ಒಕ್ಕಲಿಗ ಕೋಟಾದಲ್ಲಿ ಆರ್ ಅಶೋಕ್ DCM. ಕೆಲವ್ರಿಗೆ ಒಂಥರ ಹಂಗೆ ಬಂದ್ಬಿಡುತ್ತೆ ಲಕ್ಷ್ಮಿ ಒತ್ಕೊಂಡು ಅಧಿಕಾರ ಅನ್ನೋದು. ಆರ್ ಅಶೋಕ್ಗೆ ಹಂಗೆ ಒಲಿದು ಬಂತು DCM ಪೋಸ್ಟು. DK ಶಿವಕುಮಾರ್ ಸ್ಟ್ರಾಂಗ, ಅಶೋಕ್ ಸ್ಟ್ರಾಂಗ್ ಅಂದರೆ ಅಶೋಕೆ ಸ್ಟ್ರಾಂಗ್. ಎಲ್ಲಿ ಈ ಥರ ವಿಷಯಗಳಲ್ಲಿ, ಈ ವಿಷಯಗಳಲ್ಲಷ್ಟೇ. ಬಟ್ DK ಶಿವಕುಮಾರ್ ವಿರುದ್ಧ ನಿಂತು 19-20 ಸಾವಿರ ಓಟ್ ತಗೊಂಡು ಕನಕಪುರದಿಂದ ವಾಪಸ್ ಬಂದಿದ್ದು ಆರ್ ಅಶೋಕ್. ಒಂದೇ ಒಂದು ಕ್ಷೇತ್ರ BJP ಟಿಕೆಟ್ ಕೊಟ್ಟಿದ್ರೆ ಅಶೋಕ್ ಅವ್ರ ಕೆರಿಯರ್ ಮುಗ್ದೋಗಿರೋದು. ಪದ್ಮನಾಭನಗರ ಯಾರಿಗಾರ ಈ L ಶ್ರೀನಿವಾಸ್ ಯಾರಿಗಾರ ಟಿಕೆಟ್ ಕೊಟ್ಟು ಅವತ್ತು 23ರಲ್ಲಿ ಅಶೋಕ್ ಬರೀ ಕನಕಪುರ BJP ಕ್ಯಾಂಡಿಡೇಟ್ ಆಗಿದ್ರೆ ಅಶೋಕ್ ರಾಜಕೀಯ ಅವತ್ತು ಚುನಾವಣೆಯಲ್ಲಿ ಮುಗಿದ ಕತೆ. ಏನು ಮಾಡ್ತಾರೆ, ಮಾತಾಡ್ತಾರೆ. BJPಲೆಲ್ಲ ಸುಲಭವಾಗಿ ಸಿಗುತ್ತೆ ಒಂದು ಹಂತಕ್ಕೆ ಕೆಲವ್ರಿಗೆ. ಕಾಂಗ್ರೆಸ್ಸಲ್ಲಿ ಕಷ್ಟಪಟ್ಟು DK ಶಿವಕುಮಾರ್ಗೆ ಅಧಿಕಾರ ಸಿಗ್ತಾ ಇಲ್ಲ. ಡೆಲ್ಲಿ 3-4 ದಿನ ಇದ್ರು ಅಂತೆಲ್ಲ ಕಾಲೆಳಿತವ್ರು ಆರ್ ಅಶೋಕ್. ನಿಜವಾಗ್ಲೂ ಹಂಗೆ ಮಾಡೋದಾದ್ರೆ ಕನಕಪುರಕ್ಕೆ ಹೋಗಿ ನಿಂತ್ಕೋಬೇಕು, ಈಗಲೇ ಟಿಕೆಟ್ ಅನೌನ್ಸ್ ಮಾಡಿ, ಮೈತ್ರಿ ಅಭ್ಯರ್ಥಿ ನಾನೇ JDS BJPಯಿಂದ ಅಂತ ಅಶೋಕ್. ಆಗೋದಿಲ್ಲ, ಸುಮ್ಮನೆ ಭಾಷಣ ಮಾಡ್ತಾರೆ ಅಷ್ಟೇ. ರಾಮನಗರ ನಮ್ಮ ತಂದೆಯ ಕರ್ಮಭೂಮಿ ಮತ್ತು ನಮ್ಮ ತಾತನಿಗೆ ರಾಜಕೀಯ ಮರುಜನ್ಮ ನೀಡಿದ ಪುಣ್ಯಭೂಮಿ. ಹಾಗಾಗಿ ಮಣ್ಣನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಎಂದು JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು, ರಾಮನಗರದಲ್ಲಿ ನನ್ನನ್ನೇ ನಂಬಿರುವ ಸಾವಿರಾರು ಕಾರ್ಯಕರ್ತರಿದ್ದಾರೆ, ಪಕ್ಷದ ಹಿರಿಯ ಮುಖಂಡರಿದ್ದಾರೆ ಮತ್ತು ನಮ್ಮ ಕುಟುಂಬವನ್ನು ಪ್ರೀತಿಸುವ ಒಂದು ದೊಡ್ಡ ವರ್ಗವೇ ಅಲ್ಲಿದೆ. ಅವರನ್ನು ನಡು ನೀರಿನಲ್ಲಿ ಕೈಬಿಟ್ಟು ಬೇರೆ ಕ್ಷೇತ್ರಕ್ಕೆ ವಲಸೆ ಹೋಗುವ ಜಾಯಮಾನ ನಮ್ದಲ್ಲ. ಬೇರೆ ಯಾವುದೇ ಕ್ಷೇತ್ರದಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ 3 ಚುನಾವಣೆಯನ್ನು ಸೋತಿದ್ದಾರೆ. ಬಟ್ ಲೀಡರ್ JDSಗೊಬ್ಬ ಲೀಡರ್ ಸಿಕ್ಕಿದ್ದಾರೆ. ಅಲ್ಲೆಲ್ಲೋ AC ರೂಮಲ್ಲಿ ಕೂತ್ಕೊಂಡು ಅಲ್ಲಿ ಸುತ್ತಾಡ್ಕೊಂಡು ಬಂದು ಮಕ್ಕಳು ಮೊಮ್ಮಕ್ಕಳು ರಾಜಕಾರಣ ಕೆಲವರು ಬರ್ತಾರೆ. ಬಟ್ ನಿಖಿಲ್ ಕುಮಾರಸ್ವಾಮಿ ಫಸ್ಟ್ ಬಂದಾಗ ಹಂಗೆ ಇತ್ತು. ಬಟ್ 2019 ಲೋಕಸಭೆ ಸೋತಂತಹ ನಿಖಿಲ್ ಈಗಿಲ್ಲ. 5 ವರ್ಷದ ಜರ್ನಿಯಲ್ಲಿ, 5-6 ವರ್ಷದ ಜರ್ನಿನಲ್ಲಿ 3 ಸೋಲು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಾರ್ಕ್ಸ್ ಇದೆ, ತಯಾರು ಮಾಡಿದೆ, ಲೀಡರ್ ಆಗಿದ್ದಾರೆ. ಬಟ್ ನನಗೆ ರಾಮನಗರ ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರ ಮಾತು ಬಗ್ಗೆ ಆಕ್ಷೇಪ ಇದೆ. ರಾಮನಗರ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ DK ಸುರೇಶ್ ಅವ್ರನ್ನ ಡಾಕ್ಟರ್ ಮಂಜುನಾಥ್ ಸೋಲ್ಸಿದ್ರು. ಆದರೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ 100 ಚಿಲ್ಲರೆ ವೋಟ್ ಲೀಡ್ ಆಗಿದ್ದು DK ಸುರೇಶ್ಗೆ, ಡಾಕ್ಟರ್ ಮಂಜುನಾಥ್ ಕಲ್ಲ. JDS BJP ಸೇರ್ಕೊಂಡ್ರು ಸಹ ತುಂಬ ಟಫ್ ಇರೋ ಜಾಗ. ಹಾಗಾಗಿ 3 ಸೋತಂತ ನಿಖಿಲ್ ಮತ್ತೆ ಕಾರ್ಯಕರ್ತರು ಕರೀತಿದ್ದಾರೆ ಅಂತ ಅಲ್ಲಿಗೆ ಹೋಗೋದೆಲ್ಲ ಅರ್ಥ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂಗೋಲ್ ಸ್ಪರ್ಧೆ ಮಾಡೋದಾದರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲಿ. ಈ ರಾಮನಗರ ಚನ್ನಪಟ್ಟಣ ಬಿಟ್ಟು ನಿಖಿಲ್ ಅವರು ಮದ್ದೂರ್ಗೆ ಹೋಗೋದು ಬೆಸ್ಟ್ ಅನ್ಸುತ್ತೆ. ಚಾಮರಾಜ ಅದು BJP ಕ್ಷೇತ್ರ. BJP ನಾಗೇಂದ್ರ ಸೋತವ್ರು ನೆಕ್ಸ್ಟ್ ನಾಗೇಂದ್ರ ಹೆಚ್ಚು ಕಮ್ಮಿ ನಿಲ್ತಾರೆ, ಅಥವಾ ಡಾಕ್ಟರ್ ಶುಶ್ರುತ್ ಗೌಡ ನಿಲ್ತಾರೆ, ಅಥವಾ ಅಲ್ಲಿ ಅಧ್ಯಕ್ಷ ದಿನೇಶ್ ನಿಲ್ತಾರೆ, ಅಥವಾ ಕಿರಣ್ ನಿಲ್ತಾರೆ. ಹಿಂಗೆ ಪ್ರತಾಪ್ ಸಿಂಹ ಕೇಳ್ತಾರೆ, ಬಟ್ ಟಿಕೆಟ್ ಕೊಡೋದಿಲ್ಲ ಅವ್ರಿಗೆ. ಕೊಟ್ಟರೆ NR ಕೊಡ್ತಾರೆ ಅಷ್ಟೇ ಪ್ರತಾಪ್ ಸಿಂಹಗೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಬೆಸ್ಟ್ ಕ್ಷೇತ್ರ ಅಂದರೆ ಇನ್ನೊಂದು 30 ವರ್ಷ ರಾಜಕೀಯ ಮಾಡ್ಬೇಕು ನಿಖಿಲ್ ಕುಮಾರಸ್ವಾಮಿ ಹಂಗೆ ನೋಡಿದ್ರೆ. ಯಾಕಂದರೆ ಆ ಪಾರ್ಟಿ ದೃಷ್ಟಿಯಿಂದ, ನಾಟ್ ಶಿವಕುಮಾರ್ ದೃಷ್ಟಿಯಿಂದಲ್ಲ. ಸೊ ಅತಿ ಹೆಚ್ಚು ಮೊನ್ನೆ ಲೋಕಸಭೆ ಚುನಾವಣೆ ಮಂಡ್ಯದಲ್ಲಿ 45,000 ಲೀಡ್ ಕೊಟ್ಟಿರೋದು ಮದ್ದೂರು ಕ್ಷೇತ್ರ. ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಅನುಕೂಲ ಅವ್ರಿಗೆ. ಅಲ್ಲಿ ನಾಮಿನೇಷನ್ ಹಾಕ್ಬೋದು ಬಂದರೂ ಮದ್ದೂರು ಜನ ನಿಖಿಲ್ ಅವ್ರನ್ನ ಗೆಲ್ಲಿಸ್ತಾರೆ.
ಆದರೆ ತುಂಬ ಟಫ್ ಇರ್ತಕ್ಕಂಥ ರಾಮನಗರ ಚನ್ನಪಟ್ಟಣದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಒದ್ದಾಟಕ್ಕೆ ಹೋಗುವಂಥ ಅವಶ್ಯಕತೆ ನಿಖಿಲ್ ಅವ್ರಿಗಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಸಲಹೆ ಮತ್ತು ಅಭಿಪ್ರಾಯ ಕೂಡ ಹೌದು. ರಾಮನಗರದಲ್ಲಿ ಕಳೆದ ಬಾರಿ ನಿಖಿಲ್ ಅವ್ರ ಸೋಲಕ್ಕೆ ಕಾರಣ ಗೌತಮ್ ಗೌಡ BJP ಸ್ಪರ್ಧೆ ಮಾಡಿ 12,000 ಓಟ್ ತಗೊಂಡ್ರು. ರಾಮನಗರಕ್ಕೂ ಚನ್ನಪಟ್ಟಣ ಜೈಮುತ್ತು ಅವರು ಮತ್ತೊಬ್ರು ಯಾರೋ ನಿಲ್ಲಿ ಅಂತ ಹೇಳಿಬಿಟ್ಟು ಈ ಥರ ಕನಕ್ಪುರದಿಂದ ಅನ್ಸೂಯ ಡಾಕ್ಟರ್ ಮಂಜುನಾಥ್ ತುಂಬ ಚೆನ್ನಾಗಿ ಓಡಾಡ್ತಾವ್ರೆ. ಅವ್ರಿಗೆ ಹೇಳಿ ಈಗಲೇ ನಿರ್ಧಾರ ತಗೊಂಡು ಹೋಗ್ಬೇಕು. ನಾನು ಕಾರ್ಯಕರ್ತರು ನಾನು ಬಿಡಬೇಕು ಅವನ್ನ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ರಾಮನಗರ ಚನ್ನಪಟ್ಟಣ ಮದ್ದೂರು ಹಿಂಗೆ ಸೂಕ್ತ ಅಂದಾಗ ಮದ್ದೂರು ಬೆಸ್ಟ್ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ, ಅಲ್ಲಿಗೆ ಹೋಗೋದು ಬೆಸ್ಟು. ಸುಮ್ಮನೆ ಭಾವನಾತ್ಮಕವಾಗಿ ಯೋಚನೆ ಮಾಡಬಾರ್ದು. ಒಂದು ಸ್ವಲ್ಪ ಅವ್ರು ಹೇಳ್ತಾರೆ ಕ್ಷೇತ್ರ ಯಾವುದೋ ಒಂದು ಗೊತ್ತಾರೆ ಸೋಲ್ಸಕ್ಕೆ ಬರ್ತಾರೆ ಅಂತ. ನೆವರ್ ಮದ್ದೂರು ಅನ್ನೋ ಕ್ಷೇತ್ರ ಇದೆಯಲ್ಲ, ಅವತ್ತು SM ಕೃಷ್ಣ ಅವರೇ ಭಯ ಬಿದ್ದು ಚಾಮರಾಜಪೇಟೆಗೆ ಬಂದರು 2003 ಚುನಾವಣೆಯಲ್ಲಿ. ಸೊ ಮದ್ದೂರು ಫೇವರ್ ಟು JDS. ಕಳೆದ ಬಾರಿ ಸ್ವಾಮಿಗೌಡ ಮತ್ತು ತಮ್ಮಣ್ಣವ್ರ ನಡುವೆ ಸ್ಪ್ಲಿಟ್ ಆಗಲಾಗಿ ಅವಕಾಶ ಇದಾಯಿತು. ಸೊ ಈಗ ನನಗೆ ರಾಮನಗರ ಚನ್ನಪಟ್ಟಣಕ್ಕಿಂತ ಅಲ್ಲೇ ಮದ್ದೂರು ಆದರೆ ಬೆಸ್ಟ್ ಅಂತ ಅನ್ಸುತ್ತೆ ಅಷ್ಟೇ. ಹಾಗಾಗಿ ನಿಖಿಲ್ ಸಾಕು, ಯಾರೋ ಶತ್ರುಗಳು ಕೂಡ ನಿಖಿಲ್ ಸೋಲ್ಬೇಕು ಅಂತ ಯಾರು ಅನ್ನಲ್ಲ, ಗೆದ್ದುಬಿಡ್ಲಿ ನಿಖಿಲ್ ಸರಿ ಅಂತಂತವ್ರೆ. ಆದರೆ ರಾಮನಗರ ಚನ್ನಪಟ್ಟಣ ಇರೋದು ಅಗ್ರಿ JDS ಫೈಟ್ ಮಾಡುವಂಥ ಕ್ಷೇತ್ರ. ಬಟ್ 100% 200% ಗೆಲ್ಲಬೇಕು ಅಂದರೆ ಮದ್ದೂರಿಗೆ ಹೋಗೋದು ಬೆಸ್ಟು. ನೋಡೋಣ, ಇದು ನನ್ನ ಅಭಿಪ್ರಾಯ, ಅವ್ರ ನಿರ್ಧಾರ ಅವ್ರಿಗೆ. ಇನ್ನು ಕೇಂದ್ರ ಬಜೆಟ್ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಟೀಕಾಪ್ರಹಾರ ಮುಂದುವರೆಸಿದ್ದಾರೆ. ಬಜೆಟ್ನಲ್ಲಿ ಬರೀ ರೈಲು ಬಿಟ್ಟಿದ್ದಾರೆ, ಶಿಕ್ಷಣ ರೈತರ ಪರವಾಗಿ ಬಜೆಟ್ ಇಲ್ಲ, ಜಾಸ್ತಿ ಟ್ಯಾಕ್ಸ್ ಕಟ್ಟುವ ಕರ್ನಾಟಕಕ್ಕೆ ಮೋಸವಾಗಿದೆ, ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ. BJP ಸಂಸದರಿಗೆ ಕರ್ನಾಟಕ ಜನರ ಋಣ ತೀರಿಸಬೇಕು ಅಂತ ಅನಿಸಿದ್ರೆ ಕೇಂದ್ರ ಸರ್ಕಾರ ಹಾಗೂ ಮೋದಿಯವರನ್ನ ಪ್ರಶ್ನೆ ಕೇಳಬೇಕಿದೆ. ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯವಾಗಿ ಮಾತನಾಡುವ ಯೋಗ್ಯತೆ ಯಾವ MP-ಗೂ ಇಲ್ಲ. BJPಯಿಂದ ಆಯ್ಕೆಯಾಗಿರ್ತಕ್ಕಂಥ ಎಲ್ಲರೂ ಈ ಬಗ್ಗೆ ಉತ್ತರ ಕೊಡಬೇಕು ಅಂತ ಪ್ರದೀಪ್ ಈಶ್ವರ್ ಆಗ್ರಹಿಸಿದರು. ಇದು ಯಾವ ವಿಕಸಿತ ಭಾರತ ಅನ್ನೋದು ಅರ್ಥವಾಗ್ತಿಲ್ಲ ಅಂತ ಗುಡುಗಿದ್ದಾರೆ. ಇನ್ನು ಅರ್ಥ ಆಗದಿರೋ ಕೆಮಿಸ್ಟ್ರಿ ಬಯಾಲಜಿನ ಚೆನ್ನಾಗಿ ಪಾಠ ಮಾಡ್ತಾರಪ್ಪ ಬಯಾಲಜಿ ಮಾಸ್ಟ್ರು, ಬಯಾಲಜಿ ಬ್ರಹ್ಮ ಪ್ರದೀಪ್ ಈಶ್ವರ್. ಬಟ್ ಬಜೆಟ್ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾವ್ರೆ, ಗೊತ್ತಿಲ್ಲ. ಬಟ್ ಪ್ರದೀಪ್ ಈಶ್ವರ್ ಟ್ಯಾಕ್ಸು ಅವು ಇವು ಶಿಕ್ಷಣದ ಬಗ್ಗೆ ಎಲ್ಲ ಮಾತಾಡ್ತಾರೆ. ಪರವಾಗಿಲ್ಲ, ಕಾಂಗ್ರೆಸ್ಸಿಂದ ಒಂದು ಸ್ವಲ್ಪ ಆ್ಯಕ್ಟಿವ್ MLA ಏನೋ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಪರಿಶ್ರಮ ಹಾಕಿ ಬೆಳೀತಾ ಇದ್ದಾರೆ. ನೋಡ್ಬೇಕು ಮುಂದೆ. CJ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಈ ನಡುವೆ ಕೇರಳ CM ಮಧ್ಯಪ್ರವೇಶ ಮಾಡಿದ್ದು ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. CJ ರಾಯ್ ಸಾವು ಹಲವು ಉದ್ಯಮಿಗಳಲ್ಲಿ ಆತಂಕವನ್ನು ಹುಟ್ಟಿಸಿದೆ. ಈ ಘಟನೆ ನಡೆಯುವ ವೇಳೆ IT ಅಧಿಕಾರಿಗಳ ಪರಿಶೀಲನೆ ನಡೆಯುತ್ತಿತ್ತು. ಈ ಘಟನೆ ದೇಶದ ಆಡಳಿತದ ಮೇಲಿನ ಕಪ್ಪು ಕಲೆಯಂತಿದೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಲಿ ಹೀಗಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರದ ಮೂಲಕ ಕೇರಳ CM ಪಿಣರಾಯಿ ವಿಜಯನ್ ಮನವಿ ಮಾಡಿದ್ದಾರೆ. CJ ರಾಯ್ ಎಕ್ಸಲೆಂಟ್ ಪರ್ಸನ್. ಕೇರಳದಲ್ಲಿ ಹುಟ್ಟರು ಕೂಡ ಕರ್ನಾಟಕದಲ್ಲಿ ತನ್ನ ಪ್ರೀತಿ ವಿಶ್ವಾಸದ ಮೂಲಕ ಹೆಸರು ಮಾಡಿದಂಥ ವ್ಯಕ್ತಿ, ಉದ್ಯಮಿಯಾಗಿ ಬೆಳೆದ್ರು. ಉದ್ಯಮಿ ಆಗ್ಬೇಕಾದ್ರೆ ಬರುವಂಥ ಆಚೆ ಈಚೆ ಆರೋಪಗಳು ಅವು ಎಲ್ಲ ಇದ್ದದ್ದೇ. ಹೇಳಿದಲ್ಲ, ಗೋಲ್ಡಲ್ಲೂ ವೇಸ್ಟೇಜ್ ಇರುತ್ತೆ, ಡೈಮಂಡಲ್ಲೂ ಅದನ್ನು ಇದು ಮಾಡ್ಬೇಕಾದ್ರೆ ವೇಸ್ಟ್ ಆಗುತ್ತೆ ಹಿಂಗೆ. ಹಾಗಾಗಿ ವ್ಯಕ್ತಿಯಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿರ್ಬೋದೇನೋ. ಆದರೆ CJ ರಾಯ್ ಈ ಒಂದು ಪ್ರಕರಣ ನನಗೆ ಒಬ್ಬರು ಫೋನ್ ಮಾಡಿ ಮಾತಾಡ್ತಿದ್ರು, ಶಿವಕುಮಾರ್ ಅವರೇ ಇದೇನೋ IT ಒಂದ್ಸಲ ಇದೇನೋ ಬೇರೆ ಇದೆ ಅಂತ. ಕೆಲವ್ರು ಹೇಳ್ತಾರೆ ಏನು ಆಚೆ ಈಚೆ ಅಂತ, ಕೆಲವ್ರು ಯಾವುದೋ ಹನಿ ಟ್ರ್ಯಾಪ್ ಹಂಗೆ ಸಾವಿರಗಳು ಹೇಳ್ತಿರ್ತಾರೆ. ಬಟ್ ಆ ವ್ಯಕ್ತಿ ಯಾವುದಕ್ಕೂ ಜಗ್ಗೋ ಬಗ್ಗೋ ವ್ಯಕ್ತಿ ಆಗಿರಲ್ಲ, ಒಂಥರ ಸಾಫ್ಟ್ ಕಾರ್ನರ್, ಒಂದು ಒಳ್ಳೆ ವ್ಯಕ್ತಿ. ಬಟ್ ಆತನೇ ಸಾಯಬೇಕು ಅಂದಾಗ CJ ರಾಯ್ ಆತ್ಮಹತ್ಯೆ ಮಾಡ್ಕೋತಾರೆ ಅನ್ನೋದಾದರೆ ಅದನ್ನ ಬಲವಾದ ಕಾರಣ ಏನೋ ಗೊತ್ತಾಗಬೇಕು ಜನಕ್ಕೆ. CJ ರಾಯ್ ಇವತ್ತು ದೈಹಿಕವಾಗಿ ನಮ್ಮ ಒಟ್ಟಿಗೆ ಇಲ್ಲದೆ ಇರ್ಬೋದೇನೋ, ಬಟ್ CJ ರಾಯ್ ಕೆಲಸಗಳು, ಕಾರ್ಯಗಳು, ಸಹಾಯ, ದಾನ, ಧರ್ಮ, ಕೆಲವ್ರ ಪ್ರಕಾರ ಕಾಂಟ್ರವರ್ಸಿ, ಎಲ್ಲ ವಿಷಯದಲ್ಲೂ ಕೂಡ CJ ರಾಯ್ ಕಣ್ಮುಂದೆ ಇದ್ದಾರೆ. ಎಲ್ಲೋ 1% ಕಾಂಟ್ರವರ್ಸಿ, 99% ಪಾಸಿಟಿವ್ ಇರೋದು. ಬಟ್ ತನಿಖೆ ಮಾಡಿ ಅಂತ. ಯಾಕಂದರೆ ಕೇರಳ ಚುನಾವಣೆಗೆ ಫಂಡ್ ಮಾಡೋಕ್ಕೆ ಹೋಗ್ತಾಯಿದ್ರು, ರಾಜಕೀಯಕ್ಕೆ ಬರ್ತಾಯಿದ್ರು, ಕಂಟೆಸ್ಟ್ ಮಾಡ್ತಾಯಿದ್ರು, ಇವೆಲ್ಲವೂ ಕೂಡ ಇದೆ. ತನಿಖೆ ಮಾಡ್ತಾರೆ ಕೇಂದ್ರ ಸರ್ಕಾರ, ಏನಂತ ನೋಡಬೇಕು. ಯಾಕಂದರೆ ಐ ಟಿ ಅಧಿಕಾರಿಗಳ ಮೇಲೆ ಆರೋಪ ಮಾಡಿ 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 ಅವರು ಕೂಡ ರೋಸ್ ಹೋಗಿದ್ದಾರೆ. ಬಟ್ ಅವರು ಕೂಡ ತನಿಖೆಗೆ ಬರೀಬಹುದನ್ನೋ ಗೊತ್ತಿಲ್ಲ. ದಕ್ಷಿಣ ಪಿನಾಕಿನಿ ಜಲವಿವಾದ ಪ್ರಕರಣದಲ್ಲಿ ನ್ಯಾಯಮಂಡಳಿ ಸ್ಥಾಪನೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ನದಿ ನೀರಿನ ಹಂಚಿಕೆ ಸಂಬಂಧ ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ವಿವಾದವನ್ನು ಇತ್ಯರ್ಥಪಡಿಸೋಕೆ 1 ತಿಂಗಳೊಳಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸೂಚನೆ ನೀಡಿದೆ. ಇನ್ನು ನದಿಯ ಉಗಮ ಕರ್ನಾಟಕದಲ್ಲಿದ್ದರೂ ಹೆಚ್ಚಿನ ಭಾಗ ತಮಿಳುನಾಡಲ್ಲಿ ಇರೋದ್ರಿಂದ
ವಿವಾದ ಉಂಟಾಗಿದೆ. ಪೆನ್ನಾರ್ ನದಿ ಮತ್ತು ಅದರ ಉಪನದಿ ಮಾರ್ಕಂಡೇಯ ನದಿ ಪಾತ್ರದಲ್ಲಿ ಕರ್ನಾಟಕ ಸರ್ಕಾರ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಂಡಿತ್ತು. ಇದನ್ನು ವಿರೋಧಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಮೊರೆ ಹೋದ್ರೆ ಏನಂತ, ತಮಿಳುನಾಡು ಸರ್ಕಾರ ಕರ್ನಾಟಕ ಸರ್ಕಾರ ಎರಡು ದೋಸ್ತು, INDA ಮೈತ್ರಿಕೂಟ. ಹೇಳ್ಬೇಕು ಫೋನ್ ಮಾಡಿ, ಸ್ಟಾಲಿನ್ ಸಾಬ್ ಸ್ವಲ್ಪ ನೀವು ಕೇಳಿಸ್ಕೊಳ್ಳಿ, ನಾವೆಲ್ಲ ದೋಸ್ತು, ಹಿಂಗೆಲ್ಲ ಕಿತಾಡಬೇಡಿ, ನಮಗೆ ಆಮೇಲೆ ಬಿಟ್ಟರ್ ಅಪೋಸಿಷನ್ ಪಾರ್ಟಿಯವರು ಅಂತ ಕೇಳಬೇಕಾಯ್ತು. ಸುಮ್ಮನೆ ದೋಸ್ತು ಚುನಾವಣೆ ಓಟ್ ಹಾಕ್ಸ್ಕೊಳ್ಳೋಕ್ಕೆ ನಾವೆಲ್ಲ ಒಂದು ಅಂತಾರೆ, ಇಲ್ಲಿ ಮಾತ್ರ ಅಕ್ಕಪಕ್ಕದಲ್ಲಿ ಕಿತಾಡ್ತಾರೆ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಮಾರಣ ಹೋಮ ನಡೆಸಿದ್ದು ಸಾವಿನ ಸಂಖ್ಯೆ 127ಕ್ಕೆ ಏರಿಕೆಯಾಗಿದೆ. ಕಳೆದ 2 ದಿನಗಳಿಂದ ನೈಋತ್ಯ ಭಾಗದಲ್ಲಿ ದಾಳಿ ನಡೆಸಲಾಗಿದ್ದು ಸತ್ತವರೆಲ್ಲ ಭಯೋತ್ಪಾದಕರು ಅಂತ ಪಾಕಿಸ್ತಾನ ಹೇಳಿದೆ. ಇದೇ ದಾಳಿಯಲ್ಲಿ 17 ಭದ್ರತಾ ಸಿಬ್ಬಂದಿಯು ಸಾವನ್ನಪ್ಪಿದ್ದಾರೆ. 2 ದಿನಗಳ ಹಿಂದಷ್ಟೇ ಪಾಕ್ನ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಸಂಘಟಿತ ದಾಳಿ ನಡೆಸಿತ್ತು. ಆಪರೇಷನ್ ಇರೋಫ್ 2.0 ಹೆಸರಿನ ಕಾರ್ಯಾಚರಣೆಯಲ್ಲಿ 80ಕ್ಕೂ ಹೆಚ್ಚು ಸೈನಿಕರನ್ನು ಹತ್ಯೆ ಮಾಡಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಪಾಕ್ ಸೇನಾಪಡೆಗಳು ಬಲೂಚಿಸ್ತಾನ ಪ್ರಾಂತ್ಯದೊಳಗೆ ನುಗ್ಗಿ ಕಂಡು ಕೇಳರಿಯದ ಹಿಂಸಾಚಾರ ನಡೆಸಿದೆ. ಸಾಮಾನ್ಯ ನಾಗರಿಕರಂತೆ ವೇಷ ಧರಿಸಿಕೊಂಡು ಆಸ್ಪತ್ರೆ, ಶಾಲೆ, ಬ್ಯಾಂಕ್ ಮತ್ತು ಮಾರುಕಟ್ಟೆಗಳಲ್ಲಿ ನುಗ್ಗಿ ಗುಂಡನ್ನು ಹಾರಿಸಿದ್ದಾರೆ. ದುರಂತ ಇದು ಪಾಕಿಸ್ತಾನ ಸೇನೆಗೆ. ಭಯೋತ್ಪಾದಕ ದಾಳಿಗಳಲ್ಲಿ ಭಾರತದ ಕೈವಾಡವಿದೆ ಎಂಬ ಪಾಕಿಸ್ತಾನದ ಆರೋಪಗಳನ್ನು ಭಾರತ ನಿರಾಕರಿಸಿದೆ ಹಾಗೂ ಆರೋಪ ಮಾಡೋದನ್ನು ಬಿಟ್ಟು ಆಂತರಿಕ ಭದ್ರತಾ ವೈಫಲ್ಯಗಳನ್ನು ಗಮನ ಹರಿಸಲಿ ಅಂತ ತಿರುಗೇಟನ್ನು ಕೊಟ್ಟಿದೆ. ಭಾರತದ ವಿದೇಶಾಂಗ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಪಾಕಿಸ್ತಾನವು ಪ್ರತಿ ಬಾರಿ ಹಿಂಸಾತ್ಮಕ ಘಟನೆಗಳು ನಡೆದಾಗ ಭಾರತವನ್ನು ದೂಷಿಸುವುದನ್ನು ರೂಢಿಸಿಕೊಂಡಿದೆ. ಇದು ತನ್ನ ಆಂತರಿಕ ವೈಫಲ್ಯಗಳನ್ನು ಮುಚ್ಚಿ ಹಾಕುವ ತಂತ್ರವಾಗಿದೆ ಅಂತ ಗುಡುಗಿದ್ದಾರೆ. ಭಾರತದ ಮೇಲೆ ಆರೋಪ ಮಾಡೋದನ್ನು ಬಿಟ್ಟು ಬಲೂಚಿಸ್ತಾನ ಪ್ರದೇಶದಲ್ಲಿ ದೀರ್ಘಕಾಲದಿಂದಲೂ ಇರುವ ರಾಜಕೀಯ ಮತ್ತು ಆರ್ಥಿಕ ಅಸಮಾಧಾನಗಳತ್ತ ಗಮನ ಹರಿಸಲಿ ಅಂತ ತಿರುಗೇಟನ್ನು ನೀಡಿದ್ದಾರೆ. ಪ್ರತಿ ಹಿಂಸಾಚಾರದ ಬಳಿಕ ನಿರಾಧಾರ ಆರೋಪಗಳನ್ನು ಮಾಡುವ ಬದಲು ಆ ಪ್ರದೇಶದ ಜನರ ಬೇಡಿಕೆಗಳಿಗೆ ಸ್ಪಂದಿಸುವುದು ಉತ್ತಮ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಬಾಂಬ್ ಬಿದ್ದ ಪಾಕಿಸ್ತಾನ ಅನ್ನಲ್ವಾ, ಅವ್ರು ಬಿದ್ದಾಗ ನಮ್ಮದು ಅಂತ ಹೇಳ್ತಾವ್ರೆ. ಬಟ್ ಅವ್ರು ಹೇಳೋಕ್ಕೂ ನಾವು ಹೇಳೋಕ್ಕೂ ವ್ಯತ್ಯಾಸ ಇದೆ. ಮೊದಲು ನಮಗೆ ಬಾಂಬ್ ಹಾಕ್ಸ್ಬಿಟ್ಟು ಖುಷಿ ಪಡ್ತಾರೋ, ಚಪ್ಪಾಳೆ ತರ್ತಾಯಿದ್ರು ಪಾಕಿಸ್ತಾನದಲ್ಲಿ. ಈಗ ಅವ್ರಿಗೆ ಬೀಳ್ತಾ ಇತ್ತಲ್ಲ, ಈಗ ಪತ್ರ ಕೊಡ್ತಾವ್ರೆ. ಏನಿಯವು ಪಾಕಿಸ್ತಾನದ ಈ ಸನ್ನಿವೇಶ ಕಾರಣ ಯಾರು? ನೀನೇ ಸಾಕಿದಾಗಿಣಿ ಅಂತ ಅವರೇ ಸಾಕ್ತಂಥ ಭಯೋತ್ಪಾದಕರ ಏನು ಕತೆ? ಆ್ಯಂಡ್ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಬಜೆಟ್ ವಿಷಯದಲ್ಲಿ ಏನು ಕೊಟ್ಟಿಲ್ಲ ನಾವು ಪ್ರದೀಪ್ ಈಶ್ವರ್ ಬಗ್ಗೆ ತಾವೇನು ಹೇಳ್ತೀರಿ? ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಹಾಗೆ ಆರ್ ಅಶೋಕ್ ವಿಪಕ್ಷ ನಾಯಕರಾಗಿ ಸಮರ್ಥವಾಗಿ ಕೆಲಸ ಮಾಡ್ತಿದ್ದಾರಾ ಇಲ್ವಾ ಕಾಮೆಂಟ್ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.